ಅಫ್ಘಾನಿಸ್ತಾನ ವಿರುದ್ಧದ ಏಕದಿನ ಸರಣಿಯಲ್ಲಿ ಮೊದಲ 2 ಪಂದ್ಯಗಳನ್ನು ಗೆದ್ದು ಸರಣಿ ಕೈವಶ ಮಾಡಿಕೊಂಡಿದ್ದಂತ ಭಾರತ ಕ್ಲೀನ್ ಸ್ವೀಪ್ ಟಾರ್ಗೆಟ್ನಲ್ಲಿ 3ನೇ ಪಂದ್ಯದಲ್ಲಿ ಅಖಾಡಕ್ಕಿಳಿದಿದೆ. ಚೆನ್ನೈನ ಚಿದಂಬರಂ ಮೈದಾನದಲ್ಲಿ ನಡೆದ ಮ್ಯಾಚ್ ಅಲ್ಲಿ ಬೌಲಿಂಗ್ ಖದರ್ ತೋರಿಸಿದೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಈ ಪಂದ್ಯಕ್ಕಾಗಿ ಕಣಕ್ಕಿಳಿದಂತ ಪ್ಲೇಯಿಂಗ್ 11 ಕುತೂಹಲ ಮೂಡಿಸಿದೆ. ಕನ್ನಡಿಗ ಕೆಎಲ್ ರಾಹುಲ್ ರನ್ನ ತಂಡದಿಂದ ಹೊರಗಿಡಲಾಗಿದೆ. ಸೊ ಪ್ಲೇಯಿಂಗ್ 11ನ ಲೆಕ್ಕಾಚಾರ ಹಾಗೆ ಭಾರತ ತಂಡದ ಪರ್ಫಾರ್ಮೆನ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತದ ವಿರುದ್ಧ ಮೊದಲ 2 ಪಂದ್ಯಗಳನ್ನ ಸೋತು ಸರಣಿಯನ್ನ ಕಳ್ಕೊಂಡಿದ್ದಂತ ಅಫ್ಘಾನಿಸ್ತಾನ 3ನೇ ಪಂದ್ಯದಲ್ಲಿ ಗೆಲ್ಲಲೇಬೇಕು ಎನ್ನುವಂತ ಮೈಂಡ್ ಸೆಟ್ ನಲ್ಲೇ ಅಖಾಡಕ್ಕಿಳಿದಿದ್ರು. ಈ ಪಂದ್ಯಕ್ಕೂ ಮುನ್ನ ಟಾಸ್ ಗೆದ್ದಂತ ಅಫ್ಘಾನಿಸ್ತಾನ ತಂಡದ ನಾಯಕ ಹಶ್ಮತುಲ್ಲಾ ಶಾಹಿದಿ ಬ್ಯಾಟಿಂಗ್ ಅನ್ನ ಚೂಸ್ ಮಾಡ್ಕೊಳ್ತಾರೆ. ಹೀಗಾಗಿ ಭಾರತ ಬೌಲಿಂಗ್ಗೆ ಬಂದು ಖದರ್ ತೋರಿಸಿದೆ. ಅಚ್ಚರಿಯ ವಿಚಾರ ಅನಿಸಿದ್ದು ಏನಂದ್ರೆ ಟೀಮ್ ಇಂಡಿಯಾ ತನ್ನ ಪ್ಲೇಯಿಂಗ್ 11ನಲ್ಲಿ 3 ಬದಲಾವಣೆಗಳನ್ನ ಮಾಡಿಕೊಂಡಿದ್ದು. ಕಳೆದ ಮ್ಯಾಚ್ ಅಲ್ಲಿ ಗೋಲ್ಡನ್ ಡಕ್ಔಟ್ ಆಗಿದ್ದಂತ ಕೆಎಲ್ ರಾಹುಲ್ ರನ್ನ ಇವತ್ತಿನ ಪಂದ್ಯದಲ್ಲಿ ಪಂದ್ಯದಿಂದಲೇ ಹೊರಗಿಡಲಾಗಿತ್ತು. ಅವರ ಬದಲಿಗೆ ನಿತೀಶ್ ಕುಮಾರ್ ರೆಡ್ಡಿ ಸ್ಥಾನ ಪಡೆದಿದ್ರು. ಇನ್ನು ಏಕದಿನ ಮಾದರಿಯಲ್ಲಿ ಫಿನಿಶರ್ ರೋಲ್ ಪ್ಲೇ ಮಾಡುವಂತ ರಾಹುಲ್ ರನ್ನ ಯಾಕೆ ಹೊರಗಿಟ್ರು ಅನ್ನೋದು ಕೂಡ ಪ್ರಶ್ನೆಯಾಗಿದೆ. ಹಾಗೆ ಲಾಸ್ಟ್ ಮ್ಯಾಚ್ ನಲ್ಲಿ ಬೆಂಚ್ ಕಾದಿದ್ದ ಹರ್ಷ್ ದುಬೆ ಜೊತೆಗೆ ಪ್ರಸಿದ್ಧ ಕೃಷ್ಣ ಕಣಕ್ಕಿಳಿದ್ರೆ ಕುಲ್ದೀಪ್ ಯಾದವ್ ಜೊತೆಗೆ ಹರ್ಷದೀಪ್ ಸಿಂಗ್ ರನ್ನ ಹೊರಗಿಡಲಾಗಿತ್ತು. ಹೀಗೆ ಡಿಫರೆಂಟ್ ಪ್ಲಾನ್ ನಲ್ಲಿ ಕಣಕ್ಕಿಳಿದಂತ ಟೀಮ್ ಇಂಡಿಯಾ ಪರ ಪ್ರಸಿದ್ಧ ಕೃಷ್ಣ ಅಕ್ಷರಶಃ ಮ್ಯಾಜಿಕ್ ಮಾಡಿದ್ರು. ಪ್ರಸಿದ್ಧ ಬೌಲಿಂಗ್ ಖದರ್, ರೋಹಿತ್ ಕ್ಯಾಚ್ ಸಪೋರ್ಟ್. ಇನ್ನು ಟಾಸ್ ಸೋತು ಬೌಲಿಂಗ್ ಅನ್ನು ಆರಂಭ ಮಾಡಿದಂತ ಭಾರತ ಪರ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಅಕ್ಷರಶಃ ಮ್ಯಾಜಿಕ್ ಮಾಡಿದ್ರು. ಅದರಲ್ಲೂ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಹಾಗೆ ಪ್ರಸಿದ್ಧ ಕೃಷ್ಣ ಅವರು ಜಂಟಿಯಾಗಿ ಅಪರೂಪದ ಸಾಧನೆ ಮಾಡಿದ್ದಾರೆ. ಟಾಪ್ ಆರ್ಡರ್ನ 4 ವಿಕೆಟ್ಗಳು ಪವರ್ ಪ್ಲೇನಲ್ಲೇ ಉರುಳಿದ್ವು. ಪ್ರಸಿದ್ಧ ಪಡೆದ ಈ 4 ವಿಕೆಟ್ಗಳಲ್ಲಿ 3 ಕ್ಯಾಚ್ಗಳನ್ನ ಹಿಡಿದಿದ್ದು ರೋಹಿತ್ ಶರ್ಮಾ ಅವರೇ. ಅಂದ್ರೆ ಪ್ರಸಿದ್ಧ ಭೇಟಿಯಾಡಿದಂತ ಮೊದಲ 3 ವಿಕೆಟ್ಗಳು ರೋಹಿತ್ ಹಿಡಿದ ಅದ್ಭುತ ಕ್ಯಾಚ್ಗಳಿಂದಲೇ ಬಂದಿದ್ದು. ಇನ್ನು ಅಫ್ಘಾನಿಸ್ತಾನ ವಿರುದ್ಧದ ಪವರ್ ಪ್ಲೇನಲ್ಲಿ ಪ್ರಸಿದ್ಧ ಕೃಷ್ಣ 5 ಓವರ್ಗಳನ್ನ ಬೌಲ್ ಮಾಡಿ ಕೇವಲ 6 ರನ್ಗಳನ್ನ ಮಾತ್ರ ನೀಡಿ 4 ವಿಕೆಟ್ಗಳನ್ನ ಭೇಟಿಯಾಡಿದ್ರು. ಪ್ರಸಿದ್ಧ ಕೃಷ್ಣ ಏಕದಿನ ಪಂದ್ಯಗಳಲ್ಲಿ ಪವರ್ ಪ್ಲೇನಲ್ಲೇ 4 ವಿಕೆಟ್ಗಳನ್ನ ಕಬಳಿಸಿದ್ದು ಇದೇ ಫಸ್ಟ್ ಟೈಮ್. ಹಾಗೆ ಪವರ್ ಪ್ಲೇನಲ್ಲಿ ಭಾರತೀಯ ಬೌಲರ್ನ 2ನೇ ಅತ್ಯುತ್ತಮ ಪ್ರದರ್ಶನ ಇದು. ಈ ವಿಚಾರದಲ್ಲಿ ಮೊದಲ ಸ್ಥಾನದಲ್ಲಿರುವಂತಹ ಮೊಹಮ್ಮದ್ ಸಿರಾಜ್ ಕೇವಲ 7 ರನ್ಗಳನ್ನ ನೀಡಿ 5 ವಿಕೆಟ್ಗಳನ್ನ ತಗೊಂಡಿದ್ರು. ಪ್ರಸಿದ್ಧ ಕೃಷ್ಣ ಅವರ ಬೌಲಿಂಗ್ನ ಅಟ್ಯಾಕ್ನಿಂದಾಗಿ ಅಫ್ಘಾನಿಸ್ತಾನ ತಂಡ ಕೇವಲ 36 ರನ್ಗಳಿಗೆ ತನ್ನ ಟಾಪ್ ಆರ್ಡರ್ನ 4 ವಿಕೆಟ್ಗಳನ್ನ ಕಳ್ಕೊಂಡು ತುಂಬಾನೇ ಕ್ರೂಷಿಯಲ್ ಸ್ಟೇಜ್ ನಲ್ಲಿತ್ತು. ಬಟ್ ಇಂಥ ಟೈಮಲ್ಲಿ ಅಫ್ಘಾನಿಸ್ತಾನ ಪರ ಜೊತೆಯಾಗಿದ್ದೆ ನಾಯಕ ಹಶ್ಮತುಲ್ಲಾ ಶಾಹಿದಿ ಹಾಗೆ ಅಜ್ಮತುಲ್ಲಾ ಒಮರ್ಜಾಯಿ. ಇವರಿಬ್ಬರು ಶತಕದ ಜೊತೆ ಆಟವಾಡಿ ಅಫ್ಘಾನ್ಗೆ ಆಸರೆಯಾಗ್ತಾರೆ. ಸೊ ಈ ವೇಳೆ ಪ್ರಿನ್ಸ್ ಯಾದವ್ ಒಮರ್ಜಾಯರವರ ವಿಕೆಟ್ ಅನ್ನ ತೆಗೆದು ಅವರ ಜೊತೆ ಆಟಕ್ಕೆ ಬ್ರೇಕ್ ಹಾಕ್ತಾರೆ. ಹಾಗೆ 21 ರನ್ ಗಳಿಸಿ ಸೆಟಲ್ ಆಗಿದ್ದಂತ ಮೊಹಮ್ಮದ್ ನಬಿಗೆ ಗುರ್ನೂರ್ ಬ್ರಾರ್ ಬೌಲ್ಡ್ ಮೂಲಕ ಪೆವಿಲಿಯನ್ ದಾರಿ ತೋರಿಸಿದ್ರು. ಇನ್ನು ರಶೀದ್ ಖಾನ್, ಹರ್ಷ್ ದುಬೆ ಅವರ ಬೌಲಿಂಗ್ ನಲ್ಲಿ ವಿಕೆಟ್ ಒಪ್ಪಿಸಿದ್ರೆ ಅಲ್ಲಾ ಗಜನ್ಫರ್ ಮತ್ತು ಫರೀದ್ ಇಬ್ಬರು ಕೂಡ ರನ್ಔಟ್ ಆದ್ರು. ಅಂತಿಮವಾಗಿ ನಾಯಕ ಶಾಹಿದಿ ಸಿಂಗಲ್ ಆಗಿ ಬ್ಯಾಟಿಂಗ್ ಮೂಲಕ ಫೈಟ್ ನಡೆಸಿ ಸೆಂಚುರಿ ಕೂಡ ಕಲೆ ಹಾಕಿದ್ರು. ಏಕದಿನ ಮಾದರಿಯಲ್ಲಿ ಇದು ಅವರ ಮೊದಲ ಶತಕ. 131 ಬಾಲಲ್ಲಿ 102 ರನ್ಗಳನ್ನು ಗಳಿಸಿ ಪ್ರಸಿದ್ಧ ಕೃಷ್ಣಗೆ ವಿಕೆಟ್ ಒಪ್ಪಿಸಿದ್ರು. ಅಂತಿಮವಾಗಿ 44.2 ಓವರ್ಗಳಿಗೆ ಅಫ್ಘಾನ್ ಆಟಗಾರರು ಆಲ್ಔಟ್ ಆದ್ರು. ಹಾಗೆ ಕನ್ನಡಿಗ ಪ್ರಸಿದ್ಧ ಕೃಷ್ಣ 5 ಫಾರ್ ವಿಕೆಟ್ಸ್ ತಗೊಂಡಿದ್ದು ವಿಶೇಷವಾಗಿತ್ತು. ಹೀಗೆ ಲಾಸ್ಟ್ ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ಖದರ್ ತೋರಿಸಿದಂತ ಭಾರತ ಇವತ್ತಿನ ಮ್ಯಾಚ್ ಅಲ್ಲಿ ಬೌಲಿಂಗ್ ನಲ್ಲೇ ಪವರ್ ತೋರಿಸಿದೆ. ಈ ಮೂಲಕ ಭಾರತದ ಸರಣಿ ಅಫ್ಘಾನ್ ಪಾಲಿಗೆ ನಿರಾಸೆಯ ಟೂರ್ ಆಗಿದೆ. ಇನ್ನು ಟೆಸ್ಟ್ ಕ್ರಿಕೆಟ್ ನಲ್ಲಿ ಹೀನಾಯ ಸೋಲನ್ನ ಕಂಡಿದ್ದಂತ ಅಫ್ಘಾನ್ ಪಡೆ ಈಗ ಏಕದಿನ ಮಾದರಿಯಲ್ಲೂ ಕೂಡ ಸೋತು ಸುಣ್ಣವಾಗಿದೆ. ಇನ್ನು ಭಾರತದ ಬ್ಯಾಟಿಂಗ್ ಖದರ್ ಹೇಗಿತ್ತು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. ನಮಸ್ಕಾರ.